ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು RHchemistry. ಸೊ ಶ್ರೀ ಸುರೇಶ್ ಕುಮಾರ್ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಬೇಕಾದ್ರೆ ಒಂದೆರಡು ವಿಷಯವನ್ನು ಏನು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಒಂದೆರಡು ಪಾಯಿಂಟ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಬಿಡ್ತೀನಿ. ಸೊ ಯಾರಿಗೆ ಈಗ ಪ್ರಕಟಣೆ ಆಗಿರುವಂತಹ ರಿಸಲ್ಟ್ ನಿಮಗೆ ಸಮಾಧಾನ ಆಗಿಲ್ಲ, ನಾನು ಇನ್ನೂ ಚೆನ್ನಾಗಿ ಮಾರ್ಕ್ಸ್ ತೆಗೀತಿದ್ದೆ, ನನಗೇನಾದರೂ ಎಕ್ಸಾಮ್ ಇದ್ದಿದ್ರೆ ಅಂದಿದ್ರೆ, ಸೊ ನಿಮಗೆ ಈಗ ಕೊಟ್ಟಿರುವಂತಹ ರಿಸಲ್ಟನ್ನು ಬೇಡ ಅಂಥೇಳಿ ತಿರಸ್ಕಾರ ಮಾಡಿ, ರಿಜೆಕ್ಟ್ ಮಾಡಿ, ಎಕ್ಸಾಮಿಗೆ ಮತ್ತೆ ಅಪ್ಲೈ ಮಾಡೋದಕ್ಕೆ ಜುಲೈ 30ನೇ ತಾರೀಕು ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ನಾನು ಈಗೇನು ಹೇಳ್ತಾ ಇದ್ದೀನಿ ಈ ವಿಡಿಯೋದಲ್ಲಿ, ಇದರ ಬಗ್ಗೆ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ತಕ್ಷಣ ಅದನ್ನು ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡ್ತೀನಿ. ಬಟ್ ಇದು ಈಗ ತಾನೇ ಸುರೇಶ್ ಕುಮಾರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿರುವಂತಹ ಒಂದಷ್ಟು ವಿಷಯಗಳನ್ನ ನಿಮ್ಮ ಕುತೂಹಲಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ನ್ಯೂ ಎಕ್ಸಾಮ್ ರಿಜಿಸ್ಟ್ರೇಷನ್ ಏನಿದೆ ಅಂದರೆ ರಿಪೀಟರ್ಸ್ ಏನಿದ್ದೀರಿ ಅಥವಾ ಈಗ ಫ್ರೆಷರ್ ಏನಿದ್ದೀರಿ, ಯಾರಿಗೆ ನಿಮ್ಮ ರಿಸಲ್ಟ್ ಅನೌನ್ಸ್ ಮಾಡಿರೋದು ಸಮಾಧಾನ ಇಲ್ಲ, ನಾನು ಇನ್ನೂ ಚೆನ್ನಾಗಿ ಮಾಡ್ತಿದ್ದೆ ಅಂತಂದರೆ ಜುಲೈ 30 ಕೊನೆಯ ದಿನಾಂಕ ಆಗಿರ್ತದೆ. ನೀವು ಅಷ್ಟರೊಳಗೆ ಕಾಲೇಜಿಗೆ ಹೋಗಿ ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಬೇಕಾಗ್ತದೆ. ಸೊ ಅದರ ಬಗ್ಗೆ ಅದನ್ನು ರಿಜೆಕ್ಟ್ ಮಾಡಿ ಎಕ್ಸಾಮ್ ಫಾರ್ಮ್ನ ಫಿಲ್ ಮಾಡಬೇಕಾಗ್ತದೆ, ಗೊತ್ತಿರಲಿ. ಎಕ್ಸಾಮ್ ಫಾರ್ಮ್ನ ಫಿಲ್ ಮಾಡಿದ ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಳ್ಳಿ, ನಿಮಗೆ ಹೊಸದಾಗಿ ಎಕ್ಸಾಮ್ ನೀವು ಬರೆದ ಮೇಲೆ ರಿಸಲ್ಟ್ ಏನು ಬರ್ತದೆ ಅದೇ ರಿಸಲ್ಟನ್ನು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಬೇಕೆ ಹೊರತು ನನ್ನ ಹಿಂದಿನ ರಿಸಲ್ಟ್ ಚೆನ್ನಾಗಿತ್ತು ಅದೇ ಅಡ್ಡಿಲ್ಲ ಅಂತೇಳಿ ಹೇಳೋದಕ್ಕೆ ಬರೋದಿಲ್ಲ. ಯಾಕಂದರೆ ಕಂಪ್ಲೀಟ್ ಆಗಿ ನೀವು ನಿಮ್ಮ ಒಂದು ಸಬ್ಜೆಕ್ಟ್ ಯಾವ ಪರ್ಟಿಕ್ಯುಲರ್ ನನಗೆ ಈ ರಿಸಲ್ಟ್ ಬೇಡ ಅಂತೇಳಿ ರಿಜೆಕ್ಟ್ ಮಾಡಿರ್ತೀರಿ. ಅದಕ್ಕೆ ಕಂಪ್ಲೀಟ್ ರಿಸಲ್ಟನ್ನು ರಿಜೆಕ್ಟ್ ಮಾಡಿದ ಮೇಲೆ ಹೊಸ ರಿಸಲ್ಟ್ ಏನು ಬರ್ತದೆ ಅದನ್ನು ನೀವು ಒಪ್ಕೊಳ್ಳೇಬೇಕು. ಸೊ ಅದರಲ್ಲಿ ಒಂದೆರಡು ಸಬ್ಜೆಕ್ಟ್ ಅಷ್ಟೇ ರಿಜೆಕ್ಟ್ ಮಾಡಬಹುದಾ ಅಥವಾ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್ 6 ಸಬ್ಜೆಕ್ಟ್ ಮಾಡಬೇಕಾ, ಇದರೆಲ್ಲ ಮಾಹಿತಿಯನ್ನು ಅಫಿಷಿಯಲ್ ನೋಟಿಫಿಕೇಶನ್ ಒಂದು ಸಾರಿ ಬಂದ ತಕ್ಷಣ ನಿಮಗೆ ತಿಳಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ. ಎರಡನೇದಾಗಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರು ಮತ್ತೆ ಎಕ್ಸಾಮಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಎಕ್ಸಾಮಿಗೆ ಆಲ್ರೆಡಿ ನೀವು ಎಕ್ಸಾಮ್ ಫಾರ್ಮನ್ನು ಫಿಲ್ ಮಾಡಿರ್ತೀರಿ, ನಿಮಗೆ ಇಲ್ಲಿ ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗೆ ರಿಸಲ್ಟ್ ಅನೌನ್ಸ್ ಮಾಡಿರೋದಿಲ್ಲ, ನೀವಂತೂ ಎಕ್ಸಾಮ್ ಬರೀಲೇಬೇಕು. ಹೌದಾ, ಆ ಎಕ್ಸಾಮ್ ಯಾವಾಗ ಆಗ್ತದೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಬಹಳ ಇಂಪಾರ್ಟೆಂಟ್, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಸೊ ಸುರೇಶ್ ಕುಮಾರ್ ಸರ್ ಅವರು ಹೇಳಬೇಕಾದ್ರೆ ಆ ಎಕ್ಸಾಮ್ ಯಾವಾಗ ಆಗ್ತದೆ ಅಂತಾನೂ ಕೂಡ ಹೇಳಿದ್ದಾರೆ. 19ನೇ ಆಗಸ್ಟ್ ಇಂದ ಸೆಪ್ಟೆಂಬರ್ 3ರವರೆಗೆ ಎಕ್ಸಾಮ್ ಅನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, 19th ಆಗಸ್ಟ್ ಇಂದ ಸೆಪ್ಟೆಂಬರ್ 3rd ವರೆಗೆ ಎಕ್ಸಾಮ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇದನ್ನು ನೋಡಿಬಿಟ್ಟು ಡೋಂಟ್ ಥಿಂಕ್ ದಟ್ ಮತ್ತೆ KCET ಇನ್ ಬಿಟ್ವೀನ್ ಇದೆ ಅದೇನಾದರೂ ಪೋಸ್ಟ್ಪೋನ್ ಆಗ್ತದೆ, ಇಲ್ಲ, ಅದನ್ನು ಕೂಡ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ ಸುರೇಶ್ ಕುಮಾರ್ ಸರ್ ಅವರು. ಸೊ ನಿಮ್ಮ CET ಎಕ್ಸಾಮ್ ಇದ್ದ ದಿವಸ ಅಂದ್ರೆ 28-29 ಆಗಸ್ಟ್ ಅವತ್ತಿನ ದಿವಸ ಯಾವುದೇ ರೀತಿಯ ಸೈನ್ಸ್ ಎಕ್ಸಾಮ್ಗಳು ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ ಮತ್ತೆ ನೀವು ಅದನ್ನು ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬಹುದು, ನನ್ನ CET ಎಕ್ಸಾಮ್ ಮುಂದೆ ಹೋಗ್ತದ ಅಂತ ಹೇಳಿ. ಹಾಗಾಗೋದಿಲ್ಲ, ಗೊತ್ತಿರಲಿ. 19ನೇ ತಾರೀಕಿಂದ ಸೆಪ್ಟೆಂಬರ್ 3ರವರೆಗೆ ನಿಮ್ಮ ಸೆಕೆಂಡ್ PUC ಎಕ್ಸಾಮ್ ಆಗ್ತದೆ. ಸೊ ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ. ನೀವು ಯಾರ್ಯಾರು ಪ್ರೈವೇಟ್ ಅಂತೂ ಕಂಪಲ್ಸರಿ ಬರೀಬೇಕು. ಸೊ ರಿಸಲ್ಟ್ ಯಾರು ಮಾಡಿರ್ತೀರಿ ಜುಲೈ 30ರ ಒಳಗೆ ಅವರು ಕೂಡ ಎಕ್ಸಾಮ್ ಅನ್ನ ಬರೀಬೇಕಾಗ್ತದೆ, ಇಲ್ಲ ಅಂದ್ರೆ ಫೇಲ್ ಅಂತ ಬರ್ತದೆ, ಗೊತ್ತಿರಲಿ. ಸೊ ಯಾರು ಈ ಎಕ್ಸಾಮ್ ಅನ್ನು ಬರೀತೀರಿ, ಯಾರು ಈ 2ನೇ ಎಕ್ಸಾಮ್ ಅನ್ನು ಏನು ಬರೀತೀರಿ, ಸೊ ಆ ಎಕ್ಸಾಮ್ ಅಲ್ಲಿ ಬರೆದವರು ಎಲ್ಲರನ್ನು ಕೂಡ ಫ್ರೆಷರ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ ಅಂತಲೂ ಕೂಡ ಅವರು ಹೇಳಿದ್ದಾರೆ, ಅದು ಕೂಡ ಗೊತ್ತಿರಲಿ. ಇನ್ನೊಂದು ಸಂತೋಷದ ವಿಷಯ ಅಂತಂದ್ರೆ ಈಗ ರಿಸಲ್ಟ್ ಅಲ್ಲಿ ಆಲ್ಮೋಸ್ಟ್ ಫ್ರೆಷರ್ ಎಲ್ಲರನ್ನೂ ಕೂಡ ಪಾಸ್ ಮಾಡಿಬಿಟ್ಟಿದ್ದಾರೆ. ಹೌದಾ, ಇದರಿಂದಾಗಿ ಡಿಗ್ರಿ ಕಾಲೇಜಸ್ಗಳಿಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತದೆ ಅನ್ನೋದಕ್ಕೆ ಸೊ ಸರ್ ಇವರು ಸುರೇಶ್ ಕುಮಾರ್ ಎಜುಕೇಶನ್ ಮಿನಿಸ್ಟರ್ ಹೇಳಿರುವಂತ ಪ್ರಕಾರ ಈ ವರ್ಷದಿಂದ ಡಿಗ್ರಿ ಕಾಲೇಜಸ್ಗಳಲ್ಲಿ ನಂಬರ್ ಆಫ್ ಸೀಟ್ಸ್ ಅನ್ನು ಕೂಡ ಜಾಸ್ತಿ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ದಾರೆ. ಸೊ ಇದು ಒಂದು ಖುಷಿಯ ವಿಚಾರ, ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು. ಸೊ ಫೈನಲ್ ಆಗಿ ಕನ್ಕ್ಲೂಷನ್ಗೆ ಏನಂತಂದ್ರೆ ಜುಲೈ 30 ಲಾಸ್ಟ್ ಡೇಟ್ ನಿಮ್ಮ ರಿಸಲ್ಟ್ ಅನ್ನು ರಿಜೆಕ್ಟ್ ಮಾಡಿ ಬರೆಯೋದಕ್ಕೆ. 19ನೇ ಆಗಸ್ಟ್ ಇಂದ ಸೆಪ್ಟೆಂಬರ್ 3ರವರೆಗೆ ಎಕ್ಸಾಮ್ ಇರ್ತದೆ. ಇದರಲ್ಲಿ ಒಂದು ಸಜೆಷನ್ ಅಂತಂದ್ರೆ ಈಗ ನಿಮ್ಮ ರಿಸಲ್ಟ್ ಏನಾದರೂ ಒಂದು ಸ್ವಲ್ಪ ಸಮಾಧಾನ ಆಗುವ ಹಾಗೆ ಇತ್ತು ಅಂತಂದ್ರೆ ದಯವಿಟ್ಟು ರಿಜೆಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದ್ರೆ ಯಾರು ನೀವು CET ಅನ್ನ ಬರೆದು CET ಥ್ರೂ ಇಂಜಿನಿಯರಿಂಗ್ ಅಥವಾ NEET ಥ್ರೂ ಮೆಡಿಕಲ್ ಹೋಗ್ತೀರಿ, ನಿಮಗೆ ರಿಸಲ್ಟ್ ಸಂಬಂಧನೇ ಬರೋದಿಲ್ಲ. ಹೌದಾ, ಡೋಂಟ್ ವರಿ ಅಬೌಟ್ ದ ರಿಸಲ್ಟ್. ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಪಾಯಿಂಟ್ ಅನ್ನು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಯಾವಾಗ 19ನೇ ಆಗಸ್ಟ್ ಇಂದ ಸೆಪ್ಟೆಂಬರ್ 3ರವರೆಗೆ ಎಕ್ಸಾಮ್ ಅನ್ನು ಬರೆಯೋದಕ್ಕೆ ಹೋಗ್ತೀರಿ, ಅದರ ಜೊತೆ KCET ಅನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಸೈನ್ಸ್ ದವರಿಗೆ ಹೇಳ್ತಾ ಇದ್ದೀನಿ ನಾನು, KCET ಅನ್ನು ಕೂಡ ಮ್ಯಾನೇಜ್ ಮಾಡಬೇಕು. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಒಂದು ಒಳ್ಳೆಯ ಡಿಸಿಷನ್ ತಗೊಳ್ಳಿ, ನಾನು ರಿಜೆಕ್ಟ್ ಮಾಡಬೇಕು ಬೇಡವೋ ಅಂತೇಳಿ. ಸೊ ಬಹಳಷ್ಟು ಜನ ವಿದ್ಯಾರ್ಥಿಗಳು ನನಗೆ ಮೆಸೇಜ್ ಮಾಡಿ, ಸರ್ ನಂದು 590 ಬಿದ್ದಿದೆ, 580 ಬಿದ್ದಿದೆ, ರಿಜೆಕ್ಟ್ ಮಾಡಬೇಕಾ ಅಂತೇಳಿ. ಅವಾಗ ನಾನು ಅವನಿಗೆ ಹೇಳಿದೆ
ನೀನೇನಾದರೂ ರಿಜೆಕ್ಟ್ ಮಾಡಿದೆ ಅಂತಂದ್ರೆ ನಿನ್ನಂಥ ದೊಡ್ಡ ಮೂರ್ಖ ಯಾರೂ ಇರೋದಿಲ್ಲಪ್ಪ. 580 590 ಇಸ್ ವೆರಿ ಗುಡ್ ರಿಸಲ್ಟ್. ಆ್ಯಕ್ಚುಲಿ ನೀವು ಬರೆದ್ರೂ ಕೂಡ ಅಷ್ಟು ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಯಾಕಂದ್ರೆ ಪೇಪರ್ ಯಾವ ರೀತಿ ಇರ್ತದೋ ಗೊತ್ತಿಲ್ಲಾಗಿತ್ತು, ಹೌದಾ? ಸೊ ಅದಕ್ಕೆ ಈಗ ಬಂದಿರುವಂಥ ರಿಸಲ್ಟನ್ನು ಎಕ್ಸೆಪ್ಟ್ ಮಾಡ್ಕೋ, ಬಿ ಹ್ಯಾಪಿ, CETಗೋಸ್ಕರ ಪ್ರಿಪೇರ್ ಮಾಡು ಅಂತ ಹೇಳಿದೆ. ಅದೇ ಮಾತನ್ನು ನಿಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ. ಯಾರೂ ಕೂಡ ವರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಪ್ರಿಪೇರ್ ಆಗಿ, CET ಎಕ್ಸಾಮಿಗೆ ಪ್ರಿಪೇರ್ ಆಗಿ. ಯಾರು ನಿಮ್ಮ BSc ಡಿಗ್ರಿಯನ್ನು ಮಾಡ್ತೀರಿ ಅವರಿಗೆ ಏನಾದರೂ ನಿಮಗೆ ರಿಸಲ್ಟ್ ಬಹಳ ಕಡಿಮೆ ಆಗಿದೆ, ಅನ್ನೋದು 50% ಆಗಿದೆ, 60% ಆಗಿದೆ ಅಂದರೆ ರಿಜೆಕ್ಟ್ ಮಾಡಿ ಮತ್ತೆ ಎಕ್ಸಾಮ್ ಬರೆದು ಒಳ್ಳೆಯ ಮಾರ್ಕ್ಸ್ ಅನ್ನು ತಗೊಳ್ಳಿ. ಸೊ ಏನು ತಗೊಳ್ಳೋದಿದ್ರು ಡಿಸಿಷನ್ ತಗೊಳ್ಳೋಕ್ಕಿಂತ ಮುಂಚೆ 10 ಸಾರಿ ಯೋಚನೆ ಮಾಡಿ, ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿ. ನೀವು ತಗೋತಾ ಇರುವಂಥ ಡಿಸಿಷನ್ ಕರೆಕ್ಟ್ ಇದೆಯಾ? ನನ್ನ ಹತ್ರ ಓದಿ ಇನ್ನೂ ಇರುವಂತಹ 19 ಆಗಸ್ಟ್ ತನಕ ಇರುವಂಥ ಟೈಮಲ್ಲಿ ಆಲ್ಮೋಸ್ಟ್ 1 ತಿಂಗಳಿದೆ, ಹೌದಾ? ಸೊ ಆದಷ್ಟು ಟೈಮನ್ನು ನಾನು ಓದೋದಕ್ಕೆ ನಾನು ಯುಟಿಲೈಸ್ ಮಾಡಿಕೊಂಡು ಒಳ್ಳೆಯ ಮಾರ್ಕ್ಸ್ ಅನ್ನು ತಗೋತೀನಿ. ಬೋರ್ಡ್ ಎಕ್ಸಾಮ್ ಇದ್ದರೆ ಇವೆಲ್ಲವನ್ನು ಥಿಂಕ್ ಮಾಡ್ಕೊಂಡು ನೀವು ನಿಮ್ಮ ಡಿಸಿಷನ್ ತಗೊಳ್ಳಿ. ಸೊ ನೀವು ತಗೊಳ್ಳುವಂಥ ಡಿಸಿಷನ್ಗೆ ನೀವೇ ಹೊಣೆಗಾರರಾಗಿರ್ತೀರಿ, ಅದು ಕೂಡ ನಿಮ್ಮ ತಲೆಯಲ್ಲಿರಲಿ. ಸೊ ಇಷ್ಟು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.